ಅಲ್ಲೋ ಗೊತ್ತಿನ ಸ್ವಾಮಿ ಒಂದು 1/4 ಗಂಟೆ ಇದು ಮಕ್ಕಳು ಹೋಗಂತ ಇದ್ದೆ. ಅಣ್ಣ ನಾ ಕೋಣ ಯಾರು ಹೇಳು? ನಾನ್ ಸೋಮಣ್ಣ ಸೋಮಣಿಯ ಇದು ಸೋಮ ಬೆಳ್ಳಾವಿ. ಹ್ಞೂ ನಿಮ್ಮ ಅಮ್ಮರು ತೀರೋದಾಗ ಫೋನೇ ಮಾಡ್ಲಿಲ್ಲ ನಮ್ಗೆ. ಅದಕ್ಕೆ ರಾಯರ್ ತೀರೋದ್ರ ಫೋನ್. ಏನ ಬಿಡಿ ಅದು ವಿಧಿ ಬರ ಏನ ಆಯ್ತು. ಈಗ ನಾನು ಒಂದು ವ್ಯವಹಾರ ಮಾತಾಡೋಣ ಅಂತ ಫೋನ್ ಮಾಡಿದೆ ನಿನ್ನ ಹತ್ರ. ಏನ್ ಹೇಳಿ? ಅಣ್ಣ ನೋಡು, ಬೇರೆಯವ್ರಿಗೆಲ್ಲ 11,500 ರೂಪಾಯಿ ಲೋಡು. ನಿನ್ಗೆ ಆದ್ರೆ 10,500 ರೂಪಾಯಿ ಬಿಟ್ಕೊಡ್ತೀನಿ. ಕೆಮ್ಮಣ್ಣು ಐತೆ, ಬಂದು ತಗೊಂಡೋಗ್ ಮನೆಗೆ. ಕೆಮ್ಮಣ್ಣು? ಕೆಮ್ಮಣ್ಣು ಇದು ಕೆಮ್ಮಣ್ಣು ಅಂದ್ರೆ ಬಸರಂಗ್ ತಿಂತಾರಲ್ಲ ಅದ? ಹ್ಞೂ ಅಣ್ಣ, ನೋಡೋಣ ಒಂದ್ ಲೋಡ್ ನಿಮ್ ಅಂತ ಬಿಡಿಸ್ತೀನಿ. ಬೇರೆಗಾದ್ರೆ 11,500 ರೂಪಾಯಿ, ನಿನ್ಗಾದ್ರೆ 10,500 ರೂಪಾಯಿ ಕೊಡಿಸ್ತೀನಿ, ಆಯ್ತಾ? ಸೋಮಣ್ಣರ ಇದು ನಾವು ಕೆಮ್ಮಣ್ಣು ನಾನೆಲ್ಲಿ ಮರಕ್ ಕೆಮ್ಮಣ್ಣು ಹೇಳ್ತೀನಿ ಕೇಳೋಣ, ಅದ್ ಹೆಂಗ್ ಮಾಡ್ಬೋದು ಅಂತ ವ್ಯಾಪಾರ. ಅದು ನಿಮ್ ಮನೆ ಮುಂದೆ ಈ ಕಡೆ ಹಳ್ಳಿ ಮತ್ತೆ ಜಾಗ ಐತಲ್ಲ. ಬೆಳಿಗ್ಗೆ ನಾನೆಲ್ಲ ಓಡ್ತೀನಿ ಅಣ್ಣ, ನಿಮ್ ಮನೆ ಮುಂದೆ ಹೋದ್ ಕೆಲ್ಸನು ಹಳ್ಳಿ ಮನೆ ಮುಂದೆ ಜಾಗ ಐತಲ್ವಾ? ಓ ಅಲ್ಲಿ ಉಯ್ಕೊಂಬಿಡ್ರಿ. ಉಯ್ಕೊಂಬಿಟ್ಟಿ ಒಂದ್ ಚೇರ್ ಹಾಕೊಂಡ್ ಕೂತ್ಕೊಂಡು ಒಂದ್ ಬಿನ್ಗೆ ನೀರ್ ತಗೊಂಡು ಕಲ್ಸಿ ಒಂದ್ ಚೀಲ ಮಾಡ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಉಂಡೆ ಮಾಡಿ ಕೆಮ್ಮಣ್ಣು ಮಾರಣ, ದುಡ್ಡಾಗುತ್ತೆ. 2 ರೂಪಾಯಿ ಒಂದ್ ಕೆಮ್ಮಣ್ಣು ಮಾರಿ ಎಷ್ಟ್ ದುಡ್ಡಾಗುತ್ತೆ? ಕೆಮ್ಮಣ್ಣು 2 ರೂಪಾಯಿ ಒಂದ್ ಕೆಮ್ಮಣ್ಣು ಅಂತ ಅಂದ್ರೆ ಕೂತ್ಕೊಂಡು ಎಷ್ಟು ಎಲ್ಲಿ ಮಾಡೋಣ? ನಿಮ್ ಮನೆ ಮುಂದೆ ರೋಡ್ ಆಗಣ. ಬೂದಕ್ಕೆಲ್ಲ ಚಚ್ಕೊಂಡಿರ ಹೊಡೆದೆಲ್ಲ ಅವನಿಗೂ ಅಡಕ್ ಬಡ್ಡಿ ಅಂತ ಕೊಟ್ಟು ಕೆಮ್ಮಣ್ಣು ಮಾಡಿದ್ರೆ ಯಾರ ಕೆರ ತಗೊಂಡು ಇದು ಸ್ವಾಮಿ ನನ್ಗೆ ಬರಲ್ಲ, ನಂಗೆ ಬರಲ್ಲ ಅದು. ಇದು ಮಡಿಕೆ ಮಾಡೋರ್ಗೇನ ಗೊತ್ತಾಗುತ್ತೆ ಕೇಳಿ ಫೋನ್ ಮಾಡಿ. ನೀರ್ ಬೇಕಾದ್ರೆ ಮಡಿಕೆ ಮಾಡ್ಕೊಂಬೋದಣ್ಣ, ದೊಡ್ಡದ್ ಬೇಕಾದ್ರೆ ಮಡಿಕೆ ಕುಡ್ಕೆ ನೀರ್ ಕುಡಿಯೋದು ಅದೆಲ್ಲ ಮಾಡ್ಬೋದಣ್ಣ. ಅದಕ್ಕೆ ನಿಮ್ಗೆ ಹೇಳ್ತೀರಿ, ಒಳ್ಳೆ ಲಾಭ ಬರುತ್ತೆ. ನಮಗ್ ಕೊಡೋದು 10,500 ರೂಪಾಯಿ. ಒಂದ್ ಮಡಿಕೆನೆ 150 ರೂಪಾಯಿ 200 ರೂಪಾಯಿ ತಕ ಹೋಗುತ್ತೆ. ಬೇಸಿಗೆಗಾಲದಾಗೆ ಒಳ್ಳೆ ಡಿಮ್ಯಾಂಡ್ ಆಗುತ್ತೆ. ಈ ಕಡೆ ಅಂದ್ರೆ ಬೆಳ್ಳಾವಿ ಕಡೆ ಯಾರು ಮಡಿಕೆ ವ್ಯಾಪಾರ ಮಾಡ್ತಿಲ್ಲ. ನೀನು ಅದೆಲ್ಲ ಬಿಟ್ಟು ಫೈನಾನ್ಸ್ ಎಲ್ಲ ಬಿಟ್ಟು ಮಡಿಕೆ ವ್ಯಾಪಾರ ಮಾಡು. ನೋಡು, ಭಕ್ತ ಕುಂಬಾರ ನೆನ್ಸ್ಕೋ, ಬೆಳೆವತ್ ಎದ್ದೋಳು, ಕಚ್ಚೆ ಪಂಚೆ ಹಾಕೋ, ಕ್ಲೀನಾಗಿ ದೇವ್ರ ನೆನ್ಸ್ಕೊಂಡ ಸುರಿದು ಮಡಿಕೆ ಕುಡಿಕೆ ಆಮೇಲೆ ಬಸರಿ ಹೆಂಗ್ಸ್ಗಳು ತಿಂತಾರಲ್ಲ ಕೆಮ್ಮಣ್ಣು, ಆತರ ಉಂಡೆ ಎಲ್ಲ ಮಾಡಿ ನೀನ್ ವ್ಯಾಪಾರ ಮಾಡು. ತಿರ್ಗಾ ನೀನ್ ಎಲ್ಲಿಗ್ ಬತ್ತೀಯ ನೋಡಿವಂತೆ. ನನ್ ಮಾತು ನೋಡೋ, ಇವಾಗ ಯಾರಿಗೂ ಹೇಳಿ ನಾನು ನಿಜ ಆಗೈತೆ, ಎಲ್ಲಾರ್ಗು ಹೇಳಿರೋದು. ನೀನ್ ನೋಡೋ ಎಂತ ಉದ್ಧಾರ ಮಾಡಿದೀನಿ, ಇನ್ನೊಬ್ಬರು ಉದ್ಧಾರ ಮಾಡ್ಬಿಡ್ತೀನಿ. ಈ ಮಾತು ಯಾರಿಗೂ ಹೇಳಕ್ ಹೋಗ್ಬೇಡ. ಮಡ್ಕೆ ಮಾರು ನೀನು. ಯಾರಿಗ್ ಮಾಡಿದ್ರೆ ಹೇಳು? ನನಗೆ ಬರಲ್ಲ ಸ್ವಾಮಿ, ನನಗೆ ತಿರ್ಗಾಡೋದೇ ಕಷ್ಟ. ಮಡಿಕೆ ಮಾಡೋದು ನೀವು. ಅಣ್ಣ ಅದಕ್ಕೆ ಹೇಳ್ತೀನಿ, ತಿರ್ಗಾಡೋದ್ ಗೊತ್ತು. ನೀನ್ ಒಟ್ಲು ಊರ್ ಅಗ್ಲ ಐತೆ ನಿನ್ ಒಟ್ಲು. ಓ ಅದೇ ನೋಡಿದಿರಲ್ಲ ಅದಕ್ಕೆ ನಾನು ಬರಲ್ಲ. ನನಗೆ ಹೇಳಿ ಆ ಒಡ್ಲನ ಕರಗ್ಲಿ, ಇಲ್ಲ ಅಂದ್ರೆ ಮಣ್ಣು ತುಳಿತಾ ಒಡ್ಲನ ಕರ್ಬಿಟ್ಟು ಅಪ್ಪ ಇದೆಯಲ್ಲ. ಮಾತಾಡ್ತೀರಿ ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ, ನನ್ಗೆ ಯಾಕೆ ಬೇರೆ ಕಳಿಸ್ತೀರಾ? ತಡಿಯೋಣ, ಒಂದೇ ಒಂದ್ ಲೋಡ್ ಐತಿ, ಈಗ ನಿಮ್ಮಂತ ಕಳಿಸ್ಲೋಣ. ಹಲೋ ಈಗ ನಿಮ್ಮಂತ ಕಳಿಸ್ಲೋಣ ಒಂದ್ ಲೋಡು. ಸೋಮಣ್ಣಗ ಹಾ, ಮೊದ್ಲು ಇದೆಲ್ಲ ಇರ್ಲಿಲ್ಲ. ನಮಸ್ಕಾರ. ಮೊದ್ಲು ಇದೆಲ್ಲ ಇರ್ಲೇ ಇಲ್ಲ. ಜೀವನ ಅಣ್ಣ ಇದು. ಏನು ಒಂದೇ ಒಂದ್ ಮಾಡ್ತಾ ಇರ್ಬೇಕು. ನಿನ್ನಂಗ ದುಡ್ಡು ಐತೆ, ನಿನ್ನ ಹತ್ರ ಹೆಂಗ ದುಡ್ಡು ಐತೆ, ಫೈನಾನ್ಸ್ ಮಾಡ್ಕೊಂಡಿದ್ಯ, ಹೆಂಗ ಬಡ್ಡಿ ದುಡ್ಡು ಬರುತ್ತೆ. ನಾವು ಇದು ಡ್ರಿಂಕ್ಸ್ ಮಾಡೋದು ಯಾವಾಗ ಕಲ್ತ್ರಿ ನೀವು? ಇಲ್ಲ ಕಣ, ನಾವೆಲ್ಲಿ ಡ್ರಿಂಕ್ಸ್ ಮಾಡ್ತೀವಿ, ನಿಂಗೆ ಹೆಂಗ್ ಗೊತ್ತಿಲ್ವಾ? ಮತ್ತೆ ಇದೇನ್ ಸ್ವಾಮಿ, ನನಗೆ ಬೆಳಿಗ್ಗೆ ನಾನೆಲ್ಲೋ ಸಿಗುವ ಅಂತ ಹೊರಟೆ. ಅಣ್ಣ ನರಸಿಂಹಣಿಯ, ಏನ್ ಗೊತ್ತಾ, ನಾನೇನ ಕೇಳಿಸ್ಕೊಳ್ಳಿ, ಇಲ್ಲಿ ನಾವು ಬೇರೆ ಕಡೆಯಿಂದ ತರಿಸೋದು ಮಣ್ಣು. ಸೊ ಇದು ನನಗೆ ಒಂಚೂರು ನನಗೆ ತಲೆಗೆ ಹೋಗಲ್ಲ. ನಾನೆಲ್ಲ ಇವತ್ತು ಹೋಗ್ಬೇಕು, ಸಂಘದ ದುಡ್ಡುಗಳು ಬೇರೆ ಇಲ್ಲ, ನಾನೆಲ್ಲ ಹೋಗ್ಬೇಕು. ನನ್ಗೆ ಇದು ಮಾಡ್ಬಿಟ್ಟು ಅಲ್ಲಿ ನಾನು ಅಣ್ಣ ಒಂದ್ ನಿಮಿಷ ಹೆಂಗ್ ಮಾಡೋದು ಅಂತ ಕೇಳ್ತೀನಿ, ಕೇಳೋಣ. ಇಲ್ಲಿ ಯಾರು ಇದನ್ನ ಇವ್ರಿಗೆ ಯಾವಾಗ ತಿಕ್ಲಿಡಿತಿ ಹಿಂಗೆಲ್ಲ ಮಾತಾಡಂಗೆ? ಸೋಮಣ್ಣು ಈಗ ಹೇಳ್ತೀನಿ ಕೇಳೋಣ ಹೆಂಗೆ ಅಂತ ಹಿಂಗ್ ಮಾಡೋದು. ಮಣ್ಣು ಕೆದ್ರಕೊಂಡ್ಬಿಡೋದಣ್ಣ, ಮಣ್ಣು ಕೆದ್ರಕೊಂಡ್ ಇಟ್ಕೊಂಡ್ಬಿಡೋದು, ಮಧ್ಯದ ಗುಂಡಿ ಮಾಡ್ಕೊಂಡ್ಬಿಡೋದು, ನೀರು ಇದ್ಬಿಟ್ಟಿ ಅದಕ್ಕೆ ಒಂಚೂರು ಸೋಡಾ ಉಪ್ಪು ಹಾಕೋದು ರುಚಿಗೆ, ಆಯ್ತಾ? ಮಣ್ಣು ಒಂದಿಷ್ಟು 10 ಬಾಂಡ್ಲಿ ಹಾಕೊಂಬಿಡೋದು, ಮಧ್ಯದಾಗ ಹಳ್ಳ ತಕೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ನೀರು ಇದ್ಬಿಟ್ಟು 1-2 ಬಿಂಗೆ
ಆಮೇಲೆ ಏನಕ್ಕೆ ಇದೆಲ್ಲ ನನ್ಗೆ ಏನಕ್ಕೆ ನನ್ಗೆ ಇದು ಅಣ್ಣ ಅದ್ ನೀರು ಇದ್ಬಿಟ್ಟು 2 ಬಿನ್ಗೆ ಅದಕ್ಕೆ ರುಚಿಗೆ ಒಂದಿಷ್ಟು ಉಪ್ಪು ಒಂದಿಷ್ಟು ಸೋಡಾ ಮೆದು ಬರಕ್ಕೆ ಕುಟ್ಟಿ ಕ್ಲೀನ್ ಕಲ್ಸ್ಬಿಟ್ಟಿ ಬಕ್ಕ ಕುಂಬರ ಫಿಲಂ ನೋಡಿದ್ಯಲ್ಲ ಅದೇ ಮಗ ಒಳಗ್ ಬಂದಾಗ ತುಳಿತಾರಲ್ಲ ಹಂಗೆ ಅದೇನೋ ದಾಡಿ ಹೇಳ್ಕೊಂಡು ಆಗ ಹಂಗೆ ಮಗ ಸಣ್ಣ ಮಗ ತೆಪ್ಪೆಚ್ಚಿ ಹಾಕೊಂಡು ಬದುತ್ತಲ್ಲ ಅಲ್ಲಿಗೆ ನೀನು ಹಂಗೆ ತುಳಿಬೇಕು. ಯಾರನ್ನ ಮಣ್ಣು ನೀನ್ ಬೇಕಾದ್ರೆ ನಿನ್ಗೆ ಯಾರನ್ನ ನಿಮ್ ಮನೆಯೊಳಗ್ ಸಿಕ್ತಿರ ನಿಮ್ ಮನೆಯವ್ರನ್ನ ಹಾಕೊಂಡು ತುಳಿದ್ಬಿಡು ಯಾರು ನಾನು ಹೇಳ್ತೀನಿ. ಏನೇನೋ ಆಮೇಲೆ ಮಾತಾಡಿ ಸಮಯ ಬಿಡು ಅಣಯ್ಯ ಈಗ ಆಯ್ತಾ ಅದು ಮಣ್ಣಿಗೆ ಸೋಡಾ ಉಪ್ಪು ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ನೀನ್ ಬೇಕಾದ್ರೆ ಮಡಕೆ ಮಾಡ್ಬೋದು ಅಣಯ್ಯ ನರಸಿಂಹಣ್ಯ. ಸುಧಾರ್ಸ್ಕೊಂಡ್ ಮಾತಾಡು ಸೋಮಣ್ಣರೇ. ಇದು ನರಸಿಂಹಣ್ಣ ಇನ್ನೊಂದ್ ಏನ್ ಗೊತ್ತಾ ಆ ರತ್ನ ಮೇಲೆ ಕಾಣೋದಿಲ್ಲ ಎತ್ತೋದ್ಲು ಬಿಡಿ ಸಮಯ ಅದೆಲ್ಲ ನಾನೇನ್ ಗೊತ್ತಾ ಹೇಳ್ತಿರೋದು ನಮ್ ಮಗಳು ಸಮಾನ ಕಣಪ್ಪ ಅವಳು ನಮ್ಗೆ ಇದು ಪೂಜೆ ಹೋಗ್ತಲ್ಲ ಸೋಮೇಶ್ವರ ಪೂಜೆ ನೀವು ನಾನ್ ಹೇಳತ್ತ ಕೇಳಿಸೋ ಅದನ್ನ ಹೇಳ್ತೀನಿ ಆಮೇಲೆ ಆ ಹೆಣ್ಮಗ ನಿನ್ ಸಂಪರ್ಕದಲ್ಲಿ ಐತ ಈಗ ಇಲ್ವೋ ಮಗನ್ ಮದುವೆ ಮಾಡಿದ್ವಿ ಆಮೇಲೆ ಹೂಗ್ ಕಾಚ್ಗಿಟ್ಟಾರ ಬೆಳೆ ಬೆಳಿಗ್ಗೆ ಕಾಸು ಕೊಟ್ಟಿದ್ದೀವಿ ಶಿವ ಅಂತ ಮಗ ತೊಳ್ಕೊಂಡು ಊದ್ಗಡ್ಡೆ ಹೆಚ್ಚಿ ಅಲ್ಲಣ ನಿಮ್ ಸಂಪರ್ಕದಲ್ಲಿ ಐತೋ ಇಲ್ಲ ಬಿಟ್ಬಿಟ್ಟಿದ್ದೀರೋ ಇಲ್ಲ ಏನೋ ಜೀವನದಲ್ಲಿ ಸಾಕು ಮದ್ವೆ ಆಯ್ತು ಮುಂದೆ ಆಯ್ತು ಮಕ್ಳು ಮದ್ವೆ ಮಾಡ್ದೆ ಅಂತ ನಿಂಗ್ ಗೊತ್ತು ಅಲ್ವಾ. ನಮ್ದು ಈಗ ಯಾವ್ದೋ ಒಂಚೂರು ಅಡವೆ ಕಡೆದ ಅಲ್ಲಿ ಇಲ್ಲಿ ನಾವು ಓಡಾಡ್ಬೇಕು ಇಲ್ಲೆಲ್ಲ ತುಳ್ಕೋಯ್ ಬರ್ಬೇಕು. ನಮ್ಗೆ ಕೆಮ್ಮಣ್ಣು ಬೇಡ ತಿಮ್ಮಣ್ಣು ಬೇಡ ಇದೆ ನಮ್ಗೆ ಅದು ಬರಲ್ಲ ಕಸ್ಬು. ಆಮೇಲೆ ಅದು ಕೆಮ್ಮಣ್ಣೊಳಿಗೆ ಟಾರ್ಗೆಟ್ ಸುರಿತೀರ ಅದ್ರ ತುಳಿಯಕ್ ಹೋಗಿ ಬೀದಿಗಿದ್ದು ಕಾಲೆತ್ತು ಅದು ಅದೇನೇನೋ ಅದ ಮಾಡ್ಬೇಕು. ಅದ ಮಾಡ್ಬೇಕು ಅಂದ್ರೆ ಅಣ್ಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಸೋಡಾ ಹಾಕೋದು ಆಯ್ತಾ. ನನಗೆ ಅದು ತಲೆಗೆ ಹೋಗಲ್ಲ ಸುಮ್ಮನೆ ಬೆಳಿಗ್ಗೆ ಬುಧವಾರ ನೋಡು ನಾನು ಹೇಳಿದ್ದೀನಿ ಬುಧವಾರ ನೀನ್ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನಿಮ್ಗೆಲ್ಲ. ಬುಧವಾರ ಕರೆಕ್ಟ್ ಬುಧವಾರ ಭೂಮಿ ಹುಟ್ಟಿದವಾರ ವಾರ ನಿನ್ಗೆ ಹೋಗಿದ ಕೆಲಸ ಎಲ್ಲ ಆಗುತ್ತೆ ನೋಡು. ನಾನು ಪೂಜೆ ಮಾಡೋದಲ್ವ ನೋಡಿದ್ಯಲ್ಲ ನಾನ್ ಹೇಳ್ತಿರೋದು ಒಂದು ಸುಳ್ಳಾಗಲ್ಲ ಗೊತ್ತಾಯ್ತಾ. ನನಗ್ ಬರಲ್ವಲ್ಲ ಅದು ನಿನ್ಗೆ ಹೋಗೋ ಕೆಲಸ ಇವತ್ತೆಲ್ಲ ಆಗುತ್ತೆ ಗೊತ್ತಾಯ್ತಾ. ನೀನು ಹೆಂಗನ ಮಾಡಿ ಒಂದೇ ಒಂದ್ ಲೋಡ್ ಐತೆ 500 ರೂಪಾಯಿ ಕಮ್ಮಿ ಕೊಟ್ಬಿಡ್ಬೇಕಾದ್ರೆ 10,000ನೇ ಕೊಡು ನಿಮ್ಮ ಇಲ್ಲಿ ಸೂರ್ಯಕಿರಣ್ ನಾವ್ ಏನ್ ಮಾಡ ನನಗೆ ಬೇಡ ಸಂಬಂಧ ಖಂಡಿತ ನನಗೆ ನೋಡಿದ ಯಾರಿಗನ ಬಿಟ್ಬಿಡಿ ನನ್ನ ಅದ್ರ ಕಷ್ಟು ಗೊತ್ತಿಲ್ಲ. ಅದು ಕೆಮ್ಮಣ್ಣು ಮಾರಕ್ಕೆ ನನ್ನ ಆಗತ್ತ ಕೆಮ್ಮಣ್ಣು ಅಂತ ಯಾರೋ ನಮ್ಮ ಮಕ್ಳಿಗೆ ಫೈನಾನ್ಸಿಯಲ್ ಯಾರು ನಾಮ ಇಕ್ಕಿರೋದಕ್ಕೆ ತಿಕ್ಕಿಡ್ತಿರ್ತಾನೆ ಅಂತ ಸೋಮಣ್ಣ ಬೇಡ. ನರಸಿಂಹಣ್ಣ ಒಳ್ಳೆ ತಮಾಷೆ ಮಾತಾಡ್ತೀಯಾ. ನಾನೇನ್ ನಾನ್ ಬಂದ್ಬೇಕಾದ್ರೆ ಹೇಳ್ಕೊಡ್ತೀನಿ ಖಂಡಿತ ಬೇಡ ನಾನ್ ಬಂದ್ ಹೇಳ್ಕೊಡ್ತೀನಿ. ನೀನ್ ಆತರ ಮಾತಾಡಕ್ಕೆ ಹೋಗ್ಬೇಡ. ಏನೋ ಆಡ್ಕೊಂತ ಸುಮ್ಮನೆ ಏನ್ ಆಡ್ಕೊಳಲ್ಲ ಈ ವ್ಯವಹಾರಕ್ಕೆ ಇವಾಗ ಮಾತಾಡ್ಬಿಡಿ ನನ್ ತಲೆ ಬೆಳಗ್ಗೆ ಯಾವ ಕಡೆಗೆ ಈಗ ನನ್ ಮಕ್ಳಿಂದ ಬುತ್ತಿ ಅವರಲ್ಲ ಇವ್ರು ನಾವು ಇಂದು ನಾವು ಈ ಮನೆ ಕಿತ್ತಾಕಿದಾಗಿಂದನು ಕೆರೆ ಕಡೆಗೆ ಹೋಗ್ತೀವ್ರಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ ನಿಮ್ ಹೆಣ್ಮಕ್ಳು ನಿಮ್ ನೋಡ್ರಿ ಅವ್ರಿಗೊಂಥರ ಆಗಲ್ವಾ ಬಿಚ್ಕೊಂಡು ಕೆರೆಳ ಕೂತ್ಕಂತಿರಲ್ಲ. ಬೇಲಿ ಚಂದೆ ಬೇಲಿ ಹಂಗೆ ಮಾರ್ಬಿಡವಲ್ಲ ಚಂದೆ ಕೂತ್ಕೊಂತೀವಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವ್ ಬೆಳಗ್ಗೆ ಟೈಮ್ ನೋಡ್ರಿ ಕಡಿತಾವೆ ಸೊಳ್ಳೆ ಅವು ಕಡಿತಾವೆ. ಮತ್ತೀಗ ಅದು ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ ಕೆರೆದಾಗ ಸೊಳ್ಳೆ ಬದಿ ತಗೊಂಡೋಗ್ತಾರೆ. ಹೌದಾ? ಆ ಸೊಳ್ಳೆ ಬದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಓದ್ಕೊಂತೀವ್ರಿ. ಪಂಚೆ ಇರ್ತದಲ್ಲ ಬಾತ್ರೂಮ್ ಅದನ್ನ ಓದ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒರ್ಸ್ಕೊಂತೀರ ಅದೇನೆ? ಇಲ್ಲ ನಾಯಿ ಬಾತ್ರೂಮ್ಗೆ ಹೋಗಿ ಡ್ರಿಂಕ್ಸ್ ಮಾಡಿರ್ತೀವ್ರಿ. ತೊಳ್ಕೊಳಕ್ ಹೋಗ್ತಿರಲ್ಲ ಅದು ಮುಗುರ್ಸ್ ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಇಳಿದು ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಚಾನಲ್ ನೀರು ಬಂದಿದ್ದಲ್ಲ ತುಂಬಿದೆ ಕೆರೆ.
ನೀರೊಳಗೆ ಹೋಗಿ ನೀರ್ ಬಿಟ್ಬಿಟ್ಟು ಬರ್ತೀವ್ರಿ. ಅದ್ರ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಇದು ಗಿಡ ಮರ ಇರ್ತಾವಲ್ಲ ಈ ಕಡೆ ಕೆರೆ ರೋಡ್ ಮಗ್ಲ ಗಿಡ ಮರ ಅವು ಇರ್ತಾವಲ್ಲ ಅಲ್ಲಿ ಹೋಗಿ ಬೇರೆ ಹಂಗೆ ಅಲ್ಲ, ಯಾಕೆ ಈಗೀಗ ನೋವು ಕಾಣಿಸ್ಬೇಕು ಇದು ಒಂದ್ ಕಡೆ ಎಡಗಡೆ ಇದು ಹೊಟ್ಟೆ ಕೆಳಗೆ ಹಂಗಾರ ನಿಮ್ ಕಿಡ್ನಿ ಹೋಗೈತೆ ಒಂದು ಅಂತ. ಏನೋ ಹೊಟ್ನಾಗ ಹಂಗ ಆಗತ್ತೆ ನೋವಾದಂಗೆ. ರೇ ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ ಫಸ್ಟ್ ಎರಡು ಒಂದೇ ಸರಿ ಮಾಡ್ಬಾರ್ದು. ಅದೇ ಒಂದ್ 3 ಸಲ ಅದನ್ನೇ ಕೇಳಿ ಕಲ್ತಾ ಅದ್ರಿಂದ ಏನೈತೆ ಅದನ್ನ ಸಾಮಾನು ಕೊಟ್ರೆ ಚೆಕ್ ಮಾಡ್ತಾರೆ ನೀವು. ರೇ ನಿಮ್ಮ ಒಳ್ಳೇದಕ್ಕೆ ಕೆಲವೊಂದ್ರಿಗೆ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಅಲ್ಲ ಸರ್ ಅದನ್ನ ಏನ್ ಬರೇ 100 ಸಲ ಬರೀ ಅದೇ ನಾವು ಈಗ ನಿಮ್ಗೆ ಏನೋ ತೊಂದರೆ ಆಗುತ್ತೆ ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ ಅದ್ ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ ನೀನು ನಾಳೆದ ಏನ್ ಮಾಡ್ತೀವಿ ಗೊತ್ತೇನಪ್ಪ ನರಸಿಂಹರಾಜು, ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್ ಬೆಳಗ್ಗೆ ಟೈಮ್ ಆಗುತ್ತೆ. ಏನಪ್ಪಾ ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಕೈಯಲ್ಲಿ ಅದನ್ನ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ನಿಂಗೆ. ಅದೇನ್ ಸರ್ ಇನ್ನು ಒಂದ್ ಜಗ್ಗ ಪಗ್ಗ ತಗೊಂಡೋಗಿ ಹಿಡ್ಕೋಬಹುದು ಬಿಟ್ರೆ ಅದನ್ನ ಹಿಡ್ಕೊಳಕಾಗುತ್ತೆ. ಇಲ್ಲ ಒಂದು ಖಾಲಿ ಬಾಟ್ಲು ತಗೊಂಡೋಗ್ಬಿಡು, ಅದಕ್ಕೆ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ನೋಡಂತ ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ, ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳಿ ಸರ್. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ನರಸಿಂಹರಾಜು ಎಲ್ಲ ಮಣಿಗೋಗಿದ್ದು ಯಾಕೋ ತಲೆ ಹೊಟ್ಟು ಬಂದಂಗ ಆಯ್ತು ಮಣಿಕೊಂತೀವಿ. ಇದು ಇನ್ನೇನು ಎದ್ರಾಗೇನೈತಿ, ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದು ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ಯಾರು ಹೇಳಿ ನೀವು? ನಾನ್ ರೇ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡು ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗಳೂರಿಗೆ ಹೋಗೋಣ, ಬರ್ತೀರಾ ಈಗ? ಇಲ್ಲ ಸರ್ ಬರಲ್ಲ, ನಾಯಿಗಳಿದಾವೆ. ಅಲ್ಲ ರೀ ಬೆಂಗಳೂರಿಗೆ ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್ ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ, ಹಂಗೆಲ್ಲ ಇಲ್ಲ ನಾವು ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ತಿರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವು ಅದ್ರಾಗ ಅನುಭವಸ್ಥರು ಅಲ್ವಾ? ಅವರು ನರಗ್ನಳ್ಳಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಾಡ್ಬೋದು, ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲ ಇದು ಬೆಳಿಗ್ಗೆ ಮಾಡ್ತೀವಿ ಬಿಡಿ. ಬೆಳಿಗ್ಗೆ ಏನ್ರಿ ಅಪರೂಪಕ್ಕೆ ಮಾಡಿದೀನಿ, ನೀವು ನಾಳೆ ಕಟ್ ಮಾಡ್ತಿದ್ದೀರಾ? ಇಲ್ಲೆಲ್ಲ ಹುಡುಗರು ಅದು ಮನಿಕೊಂಡಿದಾವೆ, ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀವಿ. ನರಸಿಂಹರಾಜು ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನೋ ನೋಡ್ತೀರಾ ಯಾವ್ದಾನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಬೇಕು ಹೋದ್ರೆ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತ ಹೋಗಿ ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ ಮುಂದೇನೋ ಅಂತಾರೆ ಎಲ್ಲ ಕಲ್ತಾಂಡೇಶಲ್ ಅವ್ರು. ಅಲ್ಲ ನೀ ಯಾವ್ದಾನ ಪ್ಲೀಸ್ ನಮ್ಗೊಂದ್ ಯಾವ್ದಾನ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದಾನ ಒಂದೇ ಒಂದು. ಸರ್ ಅಲ್ಲಲ್ಲ ನೀವು ಇದೇನು ನಾವು ನೋಡಿ ನಮ್ಗೆ
ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಯಾಕೋ ಇವತ್ತು ತಲೆ ಹೊಡ್ತಾ. ಹ್ಮ್ ನಾನು ಖಂಡಿತ ಬೇರೆ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಅಲ್ಲ, ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನಾವು ಅಲ್ಲ ನಾವು ಅಲ್ಲ, ನೀವು ನೋಡಿ ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಂಗ್ ಮಾತಾಡಿ, ಆದ್ರೆ ನಮ್ಗೆ ಬಾರಿ ನಾವು ಏನೇನೋ ಕೆಟ್ಟ ಮಾತು ಬರ್ತವೆ. ಅಲ್ಲ ನರಸಿಂಹರಾಜು ಅವರೇ, ಈಗ ನಾವು ಅವರು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾರ್ದನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ್ರು ಯಾವ ತರದ್ ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವರಿಂದನ ಹೆಲ್ಪ್ ತಗೊಂಡು ಮಾಡೋದು, ಅದು ತರವಲ್ಲ ಅದು. ಅಲ್ಲ ಈಗ ಲಕ್ಷ್ಮಮ್ಮಂದು ಯಾರ್ದನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, 1 ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪರೇ ಬೇಡ, ನಮ್ಗೆ ತಲೆ ಮಾಡ್ತಾ ಮಾಡ್ಬೇಡಿ. ಇವಾಗ ಕೃಷ್ಣಪ್ಪರೇ ಮಾತಾಡ್ರಿ. ಮಂಜು ಅವರೇ, ಕೃಷ್ಣಪ್ಪ ಮಾತಾಡೋದು ಯಾರು? ಕೃಷ್ಣಪ್ಪ ಯಾರು? ಕೃಷ್ಣಪ್ಪರ ಏನ್ ಮಾಡ್ತೀವಿ? ಇವ್ರೇ ಕೃಷ್ಣಪ್ಪರೇ ಸ್ವಾಮಿ. ಕೃಷ್ಣಪ್ಪ ಮಾತಾಡೋದು. ಎಲ್ಲಿದ್ದೀರಾ? ಊರಾಗಿದ್ದೀವಿ. ಏನ್ ನೋಡಿ ಚಂದ್ರಶೇಖರ್ಗೆ ಬೇರೆ ಫೋನ್ ಮಾಡ್ತಾರೆ, ಮಾತಾಡ್ಬೇಕಂತ ನೀವೇನು? ಏನ್ ಹೇಳಿದ್ದ ನೀವು? ನನಗೆ ಮಾಡ್ಬೇಡಿ, ನನಗೆ ನಾನು ಬೆಳಗ್ಗೆ ಮಾಡ್ತೀನಿ ಬಿಡೋಣ. ಕೃಷ್ಣಪ್ಪಣ ನೀವೇ ಒಂದ್ ಮಾತು ಹೇಳ್ರಿ ಏನನ್ನ. ನರಸಿಂಹರಾಜ ನರಸಿಂಹರಾಜ ಹಲೋ, ಏನಾದ್ರೆ ಚಂದ್ರಶೇಖರ್ ಅದೇ ಫೋನ್ ಮಾಡೋದು, ಏನ್ ಮಾತಾಡಪ್ಪ ಯಾರು ಒಂಚೂರು ವ್ಯವಸ್ಥೆ ಮಾಡ್ಕೊಡು ಸ್ವಾಮಿ. ಬೆಳಿಗ್ಗೆ ಮಾಡ್ತೀನಿ. ನನಗೆ ಈಗ ನನಗೆ ತಲೆ ಬಿಸಿ ಆದಂಗ ಐತೆ, ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಅವರೆಲ್ಲ ಬೇರೆಯವ್ರಿಗೆ ಹೊಡ್ರ ಬೆಳಿಗ್ಗೆ. ತೈಲಿ ಮಾಡ್ತೀನಿ ನಾನು. ನಿಮ್ಗೇನು ಕುಡ್ಗಿಡ್ದಿದ್ದೀರ ನೀವು? ಯಾರು ಕುಡಿದಾರ? ನರಸಿಂಹರಾಜು, ನಾನ್ ಚಂದ್ರಶೇಖರ್.